ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ 4,30,000 ಮಹಿಳೆಯರ ರೇಷನ್ಸ್ ಕಾರ್ಡ್ಗಳು ರದ್ದು ಆಗ್ತಾ ಇದೆ. ಅವರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ದುಡ್ಡು ಕೂಡ ಸಿಗೋದಿಲ್ಲ. ರೇಷನ್ ಪಡಿಲಿಕ್ಕೆ ಹೋದ್ರೆ ಪಡಿತರ ಚೀಟಿಯ ಮುಖಾಂತರ ರೇಷನ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಸಂಪೂರ್ಣ ರೇಷನ್ ಕಾರ್ಡೇ ರದ್ದು ಆಗಿಬಿಟ್ಟಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೇಷನ್ಸ್ ಕಾರ್ಡ್ಗಳು ರದ್ದು ಆಗುವಂತಹ ಸಾಧ್ಯತೆ ಇದೆ ಅಂತ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವೆರಿಫಿಕೇಶನ್, ಪರಿಶೀಲನೆ, ಪರಿಷ್ಕರಣೆ ಅಂತ ಕರಿತೀವಿ, ಅದೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೆ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿ ಬಹಳ ದಿನನೇ ಆಯ್ತು. ಇನ್ನು ಬಹಳಷ್ಟು ದಿನಗಳ ಕಾಲಾವಕಾಶ ನಿಮಗೆ ಕೊಡೋದಿಲ್ಲ. ಬೇಗ ಬೇಗ ಅರ್ಜಿ ಸಲ್ಲಿಸುವವರು ಸಲ್ಲಿಸಿ, ಅಪ್ರೂವಲ್ ಸಿಕ್ಕರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇನ್ನು ಅರ್ಜಿಯನ್ನ ಕಂಪ್ಯೂಟರ್ ನಲ್ಲಿ ತೆಗೆದುಕೊಳ್ತಾ ಇಲ್ಲ, ನಮ್ಮ ಡಾಕ್ಯುಮೆಂಟ್ಸ್ ಮಾತ್ರ ತೆಗೆದುಕೊಳ್ತಾ ಇದಾರಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಹೌದು, ಇದು ನಿಜ ಕೂಡ ಹೌದು. ಮೊದಲ ಬಾರಿಗೆ ನಿಮ್ಮ ಮುಂದೆ ಕುತ್ಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನ ಹಾಕಿ OTP ತೆಗೆದುಕೊಂಡು ಅಪ್ರೂವಲ್ ಕೊಡ್ತಾ ಇದ್ರು. ಆದ್ರೆ ಎರಡನೇ ಬಾರಿ ಈ ಅಪ್ಲಿಕೇಶನ್ ತೆಗೆದುಕೊಂಡಾಗ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದೆ, ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ. ಅದಕ್ಕಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ತದನಂತರ ನಿಮಗೆ ಕಾಲ್ ಮಾಡಿ OTP ಕೂಡ ಕೇಳುವಂತಹ ಸಾಧ್ಯತೆ, ಅಥವಾ ಆ ಡಾಕ್ಯುಮೆಂಟ್ಸ್ ಗಳನ್ನ ಇನ್ನು ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳನ್ನ, ಇನ್ನು ಕಾಸ್ಟ್ ಇನ್ಕಮ್ ಆಗಿರಲಿ, ವಾಸಸ್ಥಳ ಪ್ರಮಾಣ ಪತ್ರ ಆಗಿರಲಿ, ನಿಮ್ಮ ಔಟರ್ ID ಆಗಿರಲಿ ಕೇಳುವಂತಹ ಸಾಧ್ಯತೆ ಇದೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಕಾಯ್ದು ನೋಡೋಣ. ಸದ್ಯಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂತೂ ತೆಗೆದುಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಪರಿಶೀಲನೆ ನಡೀತಾ ಇದೆ. ನಿಮಗೆ ಅಪ್ರೂವಲ್ ಕೊಡ್ತಾರೆ, ಅಥವಾ ಡಾಕ್ಯುಮೆಂಟ್ ಸರಿಯಾಗಿ ಇಲ್ಲ, ಅಥವಾ ನೀವು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ನಿಮಗೆ ಅರ್ಹತೆಯನ್ನ ಕೊಡೋದಿಲ್ಲ. ಸೊ ಅಂತದ್ರಲ್ಲಿ ಈಗ ಲಕ್ಷಾಂತರ ಫಲಾನುಭವಿಗಳನ್ನ ರದ್ದು ಮಾಡಲಾಗುತ್ತಾ ಇದೆ. ಸೊ ಪರಿಶೀಲನೆ ಇದೆಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ. ಸೊ ಆಹಾರ ಇಲಾಖೆಯು ಕೂಡ ಇದರಲ್ಲಿ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸ್ತಾ ಇದೆ. ಜೊತೆಗೆ ಗೃಹ ಜ್ಯೋತಿಯಲ್ಲಿ ವಿದ್ಯುತ್ ಇಲಾಖೆ ಆಯಾ ತಮ್ಮ ಏರಿಯಾದಲ್ಲಿ ಬರ್ತಕ್ಕಂತಹ ಎಲ್ಲ ಮನೆಗಳಿಗೆ ಹೋಗಿ ಅರ್ಜಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಆ ಬಿಲ್ಡಿಂಗ್ ನಲ್ಲಿ ಎಷ್ಟು ಬಾಡಿಗೆ ಸಿಸ್ಟಮ್ಗಳಿದಾವೋ, ಬಿಸ್ನೆಸ್ ಗಳನ್ನ ಮಾಡ್ತಿದಾರೋ, ಅದಕ್ಕೆ ಬೇರೆ ಮೀಟರ್ ಅನ್ನ ಕೂಡಿಸಿದಾರೋ, ಅಥವಾ ಅಂಡರ್ ಗ್ರೌಂಡ್ ನಲ್ಲಿ ಏನಾದ್ರೂ ಈ ಒಂದು ಗೋಡಾವನ್ ಅಂತ ಕರಿತೀವಿ ನೋಡಿ. ಸೊ ಯಾವುದೇ ಒಂದು ವಸ್ತುಗಳ ಗೋಡಾವನ್ ಮಾಡೋದಾಗಿರ್ಲಿ, ಸೊ ಈ ರೀತಿ ಮಾಡಿದಾಗ ಸರ್ಕಾರ ಅದರ ಬಗ್ಗೆನೂ ಕೂಡ ವೆರಿಫಿಕೇಶನ್ ಮಾಡ್ತಾ ಇರತ್ತೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಇನ್ನು ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ. ಸೊ ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ಒಂದು ಜಿಲ್ಲೆ ಕುರಿತಾಗಿ ಅಧಿಕೃತ ಮಾಹಿತಿ ಈಗ ಬಂದಿರತಕ್ಕಂಥದ್ದು. ಒಟ್ಟು 12,719 ಈ ಜಿಲ್ಲೆಯಲ್ಲಿ ಅನರ್ಹ ಫಲಾನುಭವಿಗಳ ಗೃಹಲಕ್ಷ್ಮಿಯಿಂದ ತೆಗೆದುಹಾಕಲಾಗಿದೆ. ಅದರಲ್ಲಿ 6,624 ಮಂದಿ ಮೃತಪಟ್ಟವರಿದ್ದಾರಂತ ಅದಕ್ಕೆ ಪರಿಶೀಲನೆ ಮಾಡಿದಾಗ ತಿಳಿದು ಬಂದಿದೆ. ಇನ್ನು ಮೃತಪಟ್ಟವರ ಸಂಖ್ಯೆಯನ್ನ 1,777 ಮಂದಿ ಜನರನ್ನ ಈಗಾಗಲೇ ಈ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಉಳಿದಂತಹ 4,847 ಮಂದಿ ಹೆಸರನ್ನ ಹಂತ ಹಂತವಾಗಿ ತೆಗೆಯಲಾಗುತ್ತೆ. ಒಟ್ಟಾರೆಯಾಗಿ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 12,719 ಮಹಿಳೆಯರನ್ನ ತೆಗೆದುಹಾಕಲಾಗಿದೆ. ಇನ್ನು ಇದರ ಜೊತೆಗೇನೆ ರಾಜ್ಯದಲ್ಲಿ ಟೋಟಲಿ 4,30,000 ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದರಲ್ಲಿ ಮೃತಪಟ್ಟವರು ಆದಾಯ ತೆರಿಗೆ ಆಗಿರಲಿ, GST ಫೇರ್ ಆಗಿರಲಿ, ಅದೇ ರೀತಿಯಾಗಿ ಇನ್ನಿತರ ಒಂದು ಹೆಚ್ಚೆಚ್ಚು ಶ್ರೀಮಂತರಿದ್ದು ಆದ್ರೂ ಸಹಿತ ಈ ದುಡ್ಡನ್ನ ಪಡ್ಕೊಳ್ತಾ ಇರುವಂತದ್ದು, ಬಿಸಿನೆಸ್ ಗಳಿದ್ದು, ಎರಡೆರಡು ರೇಷನ್ ಕಾರ್ಡ್ ಗಳಿದ್ದು, ಇಂಥವರೆಲ್ಲರನ್ನು ಕೂಡ ತೆಗೆದುಹಾಕ್ತಾ ಇದೆ ಅಂತ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಸೊ ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಯ್ತು, ಮೈಸೂರು ಜಿಲ್ಲೆಯಲ್ಲಿ ಕೂಡ ಮಾಹಿತಿ ಸಿಗ್ತಾ ಇದೆ. ಸುಮಾರು 13,437 ಮಂದಿಯನ್ನ ಈ ಒಂದು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ಇದರ ಜೊತೆಗೆ ಬೆಳಗಾವಿಯಲ್ಲಿನೂ ಕೂಡ ಸಾಕಷ್ಟು ಜನರನ್ನ ತೆಗೆದುಹಾಕಲಾಗಿದೆ. ಜೊತೆಗೆ ವಿಜಯಪುರದಲ್ಲಿ, ಬಾಗಲಕೋಟೆಯಲ್ಲಿ, ಧಾರವಾಡ, ಗದಗ, ಹಾವೇರಿ, ಅದೇ ರೀತಿಯಾಗಿ ಶಿವಮೊಗ್ಗ, ಅದೇ ರೀತಿಯಾಗಿ ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಕೊಡಗು, ತುಮಕೂರು ಸೇರಿದಂತೆ ಕೋಲಾರ, ಚಿಕ್ಕಮಗಳೂರು, ರಾಮನಗರ, ಮೈಸೂರು, ಚಾಮರಾಜನಗರ, ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಮುಂತಾದ ಒಂದು ಜಿಲ್ಲೆಗಳಲ್ಲಿ ಮೃತಪಟ್ಟವರ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಅದರ ಬಗ್ಗೆ ಪರಿಶೀಲನೆ ಮಾಡಿ, ಸೊ ಅಲ್ಲಿ ಅನರ್ಹತೆ ಹೊಂದಿರತಕ್ಕಂತಹ ಎಲ್ಲ ಫಲಾನುಭವಿಗಳನ್ನ ಒಟ್ಟಾರೆಯಾಗಿ ಈ ಯೋಜನೆಯಿಂದ ತೆಗೆದುಹಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆಹಾರ ಇಲಾಖೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರೆ, ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವುದೇ ಒಂದು ಯೋಜನೆಯ ಲಾಭ ಅವರಿಗೆ ಸಿಗದ ಹಾಗೆ ನೋಡ್ಕೊಳ್ತಾ ಇದೆ. ಸೊ ಈ ರೀತಿ ಎರಡೆರಡು ಮೂರು ಇಲಾಖೆಗಳು ಒಂದು ಯೋಜನೆಯ ಮುಖಾಂತರ ಕೆಲಸ ಮಾಡ್ತಾ ಹೋದ್ರೆ
ವೆರಿಫಿಕೇಶನ್ ಯಾವ ರೀತಿಯಾಗಿ ನಡೆಯುತ್ತೆ ನೀವು ಥಿಂಕ್ ಮಾಡಿ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ. ಅದರ ಆಧಾರದ ಮೇಲೆ ನೀವು ಅರ್ಹತೆ ಹೊಂದಿದ್ದೀರಿ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕಾಗಿ ಈಗ ಪರಿಶೀಲನೆ ಅಂತೂ ನಡೀತಾ ಇದೆ. ನೋಡೋಣ ಕಾಯ್ದು. ಯಾಕಂದ್ರೆ ಈ ಪರಿಶೀಲನೆ ನಡಿಲೇಬೇಕಾಗಿತ್ತು. ಮೃತಪಟ್ಟವರ ಅಕೌಂಟ್ ಗಳಿಗೆ ಹಾಗೆ ದುಡ್ಡು ಹೋಗೋದು, ಮನೆಯ ಕುಟುಂಬಸ್ಥರು ಆ ದುಡ್ಡನ್ನ ATM ಅಥವಾ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ದುಡ್ಡನ್ನ ಬಳಕೆ ಮಾಡೋದು. ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಸರ್ಕಾರ ಆ ವ್ಯಕ್ತಿಗೆ ದುಡ್ಡು ಯಾಕೆ ಹಾಕ್ಬೇಕು? ಹೌದಲ್ವಾ? ನಿಮಗೆ ದುಡ್ಡು ಬೇಕಂದ್ರೆ ಆ ವ್ಯಕ್ತಿಯ ಜಾಗದಲ್ಲಿ ಅಂದ್ರೆ ಮುಖ್ಯಸ್ಥೆಯ ಜಾಗದಲ್ಲಿ ಇನ್ನೊಬ್ಬ ಮಹಿಳೆಯ ಹೆಸರನ್ನ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಯಾವುದೇ ಮಹಿಳೆ ಇದ್ರು ಆ ಮಹಿಳೆಯ ಹೆಸರನ್ನ ಸೇರ್ಪಡೆ ಮಾಡಿ ಸಾಕು, ಅವರಿಗೆ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾಡಿದ್ರೆ ದುಡ್ಡನ್ನ ಪಡ್ಕೊಳ್ತೀರಿ. ಅಥವಾ ಈಗ ಈ ರೀತಿಯಾಗಿನೇ ನಿಮಗೆ ದುಡ್ಡು ಜಮಾ ಆಗಬೇಕು, ಮೃತಪಟ್ಟವರ ಹೆಸರಿಗೆ ದುಡ್ಡು ಜಮಾ ಆಗಬೇಕು ಅಂದ್ರೆ ಇಲ್ಲ, ಇನ್ನು ಸಾಧ್ಯ ಇಲ್ಲ ಅದು. ಸೊ ಅದೆಲ್ಲವೂ ಕೂಡ ರದ್ದಾಗ್ತಾ ಹೋಗುತ್ತೆ. ಇನ್ನು ಸದ್ಯಕ್ಕೆ ಇಂತಿಷ್ಟು ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ. ಇನ್ನೂ ಹೆಚ್ಚುವರಿ ಮಹಿಳೆಯರನ್ನ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ಸೊ ಮತ್ತಷ್ಟು ಕ್ಲಾರಿಫಿಕೇಶನ್ ದೊಂದಿಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಬಂದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಟ್ಟಾರೆಯಾಗಿ ಅರ್ಜಿಯನ್ನ ಸಲ್ಲಿಸಿದವರು ಬೇಗ ಬೇಗ ಅರ್ಜಿಯನ್ನ ಸಲ್ಲಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ. ಮತ್ತೆ ಯಾಕಂದ್ರೆ ಈ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಆ ಎಲ್ಲ ದುಡ್ಡು ಜಮಾ ಆಗಬೇಕಂದ್ರೆ ಬೇಗ ಅರ್ಜಿ ಸಲ್ಲಿಸೋದು ಅತಿ ಇಂಪಾರ್ಟೆಂಟು. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಜೊತೆಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ, ಮೃತಪಟ್ಟಂತವರ ಮಹಿಳೆಯರಿಗೂ ಕೂಡ ಅಂದ್ರೆ ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಶೇರ್ ಮಾಡಿ, ಮತ್ತೊಬ್ಬ ಮುಖ್ಯಸ್ಥೆಯನ್ನ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ದುಡ್ಡನ್ನ ಪಡ್ಕೊಳ್ಳಿ. ಓಕೆ, ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.